ಆಶಾಕಿರಣ ಕ್ಷೇಮಾಭಿವೃದ್ಧಿ ಸಂಘದಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕೆಆರ್ಪುರ ಕ್ಷೇತ್ರದ ರಾಮಮೂರ್ತಿ ನಗರ, ಕೌದೇನಹಳ್ಳಿಯ ಸಮೀಪದ ಹೊಸ ಮಂಜುನಾಥ ಬಡಾವಣೆಯಲ್ಲಿ ಆಯೋಜಿಸಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿವಿಧ ರೀತಿಯ ನೃತ್ಯ, ಜಾನಪದ ನೃತ್ಯ, ಸಂಗೀತ, ಕವನ ವಾಚನ, ಶಾಸ್ತ್ರೀಯ ಸಂಗೀತ ಹಾಗೂ ಇನ್ನಿತರ ಮನರಂಜನಾ ಕಾರ್ಯಕ್ರಮಗಳ ಪ್ರದರ್ಶನ ನಡೆಯಿತು. ದಿನಾಂಕ 29 ನವೆಂಬರ್ 2025 ಶನಿವಾರ ಪ್ರತಿ ವರ್ಷದಂತೆ ಆಶಾಕಿರಣ ಕ್ಷೇಮಾಭಿವೃದ್ಧಿ ಸಂಘದಿಂದ 70ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಸಂಜೆ ವೇದಿಕೆ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ.ಎ. ಬಸವರಾಜರವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ಶಾಸಕರನ್ನು ಸಂಘದ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಮಂಡಲ ಅಧ್ಯಕ್ಷ ಮುನೇಗೌಡ, ಮುಖಂಡರಾದ ಕಲ್ಕೆರೆ ಕೃಷ್ಣಮೂರ್ತಿ, ಆಶಾ ಕಿರಣ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ, ಉಪಾಧ್ಯಕ್ಷರಾದ ಶಿವಲಿಂಗಗೌಡ, ಖಜಾಂಚಿ ರಾಜಾರಾವ್, ಪ್ರಧಾನ ಕಾರ್ಯದರ್ಶಿ ರಮೇಶ್ ಸೇರಿದಂತೆ ಸಂಘದ ಎಲ್ಲಾ ಪದಾಧಿಕಾರಿಗಳು, ಸದಸ್ಯರು, ಬಡಾವಣೆಯ ನಿವಾಸಿಗಳು ಪಾಲ್ಗೊಂಡಿದ್ದರು. ಶಾಸಕರು, ನಮ್ಮ ನೆಚ್ಚಿನ ನಾಯಕರು ಗಣೇಶನಿಗೆ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಆಶಾಕಿರಣ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ತುಂಬುವುದನ್ನು ಕಳಿಸ್ಕೊಡ್ಬೇಕಾಗಿದೆ. ದಯಮಾಡಿ ಹಿಂದೆ ನಿಂತಿರೋರೆಲ್ಲ ಕುತ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. 2004ರಿಂದ ಆರಂಭವಾಗಿ 21 ವರ್ಷಗಳ ವಸಂತವನ್ನ ಅಂಕಲ್ ಇಲ್ಲಿ ನೋಡಿ, ಎಲ್ಲರೂ ನಗಿ. ಆಶಾಕಿರಣ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಗೌರವಾನ್ವಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ನಾರಾಯಣಸ್ವಾಮಿಯವರೇ, ನಮ್ಮ ಪ್ರೀತಿಯ ನನ್ನ ಆತ್ಮೀಯ ಸ್ನೇಹಿತರು ಆದಂಥ ಸನ್ಮಾನ್ಯ ಕೃಷ್ಣಮೂರ್ತಿಯವರೇ, ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಮುನೇಗೌಡರೇ, ಹಾಗೆ ನಮ್ಮ ವಿಶೇಷವಾಗಿ ನಮ್ಮ ಬಗ್ಗೆ ಗೌರವ ಇಟ್ಕೊಂಡು ಅನೇಕ ಬಾರಿ ನಮ್ಮ ಜೊತೆ ಅನೇಕ ವಿಚಾರಗಳನ್ನ ವಿನಿಮಯ ಮಾಡಿಕೊಟ್ಟಿದ್ದ ಸಂಘದ ಉಪಾಧ್ಯಕ್ಷರಾದ ಶಿವಲಿಂಗಗೌಡರೇ, ಹಾಗೆ ರಾಜಾರಾವ್ ಅವರೇ, ಹಾಗೆ ರಮೇಶ್ ಅವರೇ, ಇನ್ನು ನಮ್ಮ ಆಚಾರ್ಯನ ರೆವಿನ್ಯೂ ಆಫೀಸರ್ ಆದಂಥ ಆಚಾರ್ಯವರೇ, ಎಲ್ಲ ಪ್ರೀತಿಯ ನನ್ನ ತಂದೆ ತಾಯಿಗೆ, ನನ್ನ ಅಕ್ಕ ತಂದೆ, ಯಾಕಂದರೆ ನಾನು ಕೆಲಸ ಮಾಡಿದ್ದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಇಲ್ಲ. ಇವತ್ತು ಸುಮಾರು ಕುಟುಂಬಗಳು ನಮ್ಮ ಸಂಸ್ಥೆಯ ಸದಸ್ಯರಿದ್ದಾರೆ ಅಂತ ಮಾತನ್ನ ನಾನು ಹೇಳ್ತೇವೆ. ನಿಜ, ನಾನು ಕೂಡ ಈ ಸಂಸ್ಥೆಯ ಒಬ್ಬ ಕುಟುಂಬದ ಒಬ್ಬ ಸದಸ್ಯ ಅನ್ನೋ ಮಾತನ್ನ ನಾನು ಸಂದರ್ಭದಲ್ಲಿ ಯಾಕಂದ್ರೆ ನೀವುಗಳು ಯಾವುದೇ ಸಂದರ್ಭದಲ್ಲಿ ನನಗೆ ಮನವಿ ಮಾಡಿದಾಗ ಯಾವತ್ತೂ ಕೂಡ ನಿಮಗೆ ವ್ಯತಿರಿಕ್ತವಾಗಿ ಆಗಲಿ ಅಥವಾ ವಿರೋಧವಾಗಲಿ ಯಾವುದು ಕೂಡ ಇದುವರೆಗೂ ಮಾಡ್ಕೊಂಡಿಲ್ಲ, ಮುಂದೆನೂ ಕೂಡ ಮಾಡಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ. ಇವತ್ತು ತಾವೆಲ್ಲರೂ ಕೂಡ ಮಾಡೋ ವಿಜೃಂಭಣೆ ಇಲ್ಲ. ಇವತ್ತು ಅನೇಕ ಬೀದಿಗಳಲ್ಲಿ, ಅನೇಕ ಕ್ರಾಸ್ ರೋಡ್ಗಳಲ್ಲಿ ಎಲ್ಲ ಕೂಡ ಒಂದು ದೀಪಾಲಂಕಾರ ಅನ್ನೋದ್ರ ಮುಖೇನ ಇವತ್ತು 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಅಥವಾ ಮಾಡಿದೆ.
ನನಗೆ ಬಹಳ ಹೆಮ್ಮೆ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಆಶಾ ಕಿರಣ ಈ ಸಂಸ್ಥೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಅದಕ್ಕೆ ನನಗೆ ಹೆಮ್ಮೆ. ನನಗೂ ಕೂಡ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯ ಹೇಳಿಕೆ ಬಯಸ್ತೇನೆ. ಯಾಕಂದ್ರೆ ಇವತ್ತೆಲ್ಲ ತಾವೆಲ್ಲ ಈ ಕನ್ನಡ ನಾಡಲ್ಲಿ ಹುಟ್ಟಿದ್ದೀರ, ಕನ್ನಡ ನಾಡಲ್ಲೇ ಜೀವಿಸ್ತಾ ಇಲ್ಲ. ಕನ್ನಡ ಈ ನೆಲದ ಸೊಗಡನ್ನ ತಾವೆಲ್ಲ ಕೂಡ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ನಾವು ಕನ್ನಡವನ್ನು ಕಲಿಬೇಕು, ನಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸುವಂತ ಕೆಲಸವನ್ನ ಎಲ್ಲ ಕೂಡ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿ, ಈಗ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ನಮ್ಮ ನಾಯಕರು ಶಾಂತನಾಯಕರು ಬಹಳ ಸೊಗಸಾಗಿ ಒಂದು ಗೀತೆ ನಾನು ನಿಜವಾಗ್ಲೂ ಕೇಳಿದಾಗ ಎಷ್ಟು ಮನಸ್ಸು ಉಲ್ಲಾಸ ಆಗ್ತದೆ. ಅಂತಹ ಗೀತೆಗಳನ್ನು ರಚನೆ ಮಾಡ್ತಕ್ಕಂಥ ನಮ್ಮ ಕವಿಗಳು, ನಮ್ಮ ಹಿರಿಯರು ಇದನ್ನು ಹೇಳಿಕೆ ನಮಗೆ ದಾರಿದೀಪವಾಗಿ ಕೊಟ್ಟಿದ್ದಾರೆ. ಅದನ್ನು ಮುಂದೆ ನಡೆಸ್ಕೊಂಡು ಹೋಗುವ ಕೆಲಸಕ್ಕೆ ನಾವೆಲ್ಲರೂ ಕೂಡ ನಾಂದಿಯಾದ ನನ್ನ ಮಾತನಾಡಿ ಸಂದರ್ಭದಲ್ಲಿ ಇವತ್ತು ನಿಮ್ಮೆಲ್ಲರ ದರ್ಶನವನ್ನು ಕೊಡುವಂಥ ಕೆಲಸವನ್ನ ಈ ಆಶಾ ಕಿರಣ ಸಂಸ್ಥೆಯನ್ನು ಮಾಡಿದರೆ ನಾನು ಎಲ್ಲಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೇನೆ. ಆ ತಾಯಿ ಭುವನೇಶ್ವರಿ ತಮ್ಮೆಲ್ಲೂ ಆರೋಗ್ಯವಾಗಿ ಐಶ್ವರ್ಯ ಇನ್ನೂ ಹೆಚ್ಚು ಅಭಿವೃದ್ಧಿಯಾಗಿ ಪಥದತ್ತ ಸಾಗಲಿಕ್ಕೆ ನಮಗೆ ಶಕ್ತಿಯನ್ನು ತುಂಬಿಸಲಿ ಅಂತ ಹೇಳಿ ಆ ತಾಯಿ ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಇವತ್ತು ಯುವಕರು ತರ ಇದ್ದಾರೆ ನಮ್ಮ ನಾರಾಯಣ ಸ್ವಾಮಿ. ಸೊ ನಿಜವಾಗ್ಲೂ ನಮಗೆ ಒಂದು ಮಾರ್ಗದರ್ಶಕರು ಅವೆಲ್ಲ. ಸೊ ಹಾಗಾಗಿ ಅಂಥವ್ರ ಮಾರ್ಗದರ್ಶನದಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಮಾಡ್ತಾ ಇದ್ದೇವೆ ಅಂತ ಮಾತನ್ನು ಹೇಳಿ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ನಮಸ್ಕಾರ ತಿಳಿಸಿ ನಾನು ನಿರ್ಗಮಿಸ್ತಾ ಇದ್ದೇನೆ. ಯಾರು ಅನ್ಯತಾ ಭಾವಿಸ್ಬೋದು, ಕೃಷ್ಣಮೂರ್ತಿ ನಮ್ಮ ಮುರೇಗೌಡರು ನೀವೆಲ್ಲ ಏರಿದ್ದು ಇನ್ನು ಕೆಲವು ನಾಟಕಗಳನ್ನ ನಾರಾಯಣಸ್ವಾಮಿಯವರು ಕೂಡ ಹೇಳ್ತಾರೆ, ಅದನ್ನು ಕೇಳಿ ನಾವೆಲ್ಲ ನಿರ್ಗಮಿಸ್ಬೇಕು ಅಂತ ಹೇಳಿ ಮನವಿ ಮಾಡಿ ಎಲ್ಲ ಬಂದಿರ್ತಕ್ಕಂಥ ಕನ್ನಡಾಭಿಮಾನಿಗಳಿಗೆ ಈ ನಮ್ಮ ಆಶಾ ಕಿರಣ ಎಲ್ಲ ಸದಸ್ಯರಿಗೆ ನಾನು ಹೃದಯಪೂರ್ವಕ ನಮಸ್ಕಾರಗಳಿಗೆ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ. ನಮ್ಮಗಳ ಮನಸ್ಸು ಅಥವಾ ನಮ್ಮಗಳಲ್ಲಷ್ಟು ಅನೇಕ ಏನಿವತ್ತು ಡಿಮ್ಯಾಂಡ್ಸ್ ಅಂತೀವಲ್ಲ, ಅನೇಕ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನೆಲ್ಲ ಎಲ್ಲಿ ಕೇಳೋದು, ಯಾರು ಕೇಳೋದು, ಹೆಂಗೆ ಹೋಗೋದು, ಅದಕ್ಕೆ ನಾವು ಒಂದು ಗುರುಕುಲವಾದ ವೇದಿಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸಮಾನ ಮನಸ್ಸರೆಲ್ಲ ಸೇರಿ ಹುಟ್ಟಾಕಿದಂಥ ಒಂದು ಸಂಘ, ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಸಂಘ. ಅದಕ್ಕೆ ಒಂದು ಒಳ್ಳೆಯ ಹೆಸರನ್ನು ಇಟ್ಕೊಂಡಿದ್ದು ಆಶಾ ಕಿರಣ. ಇದು ಸತ್ಯ ಇರ್ಬೋದು ಅನ್ಸುತ್ತೆ ಅಲ್ಲಲ್ಲ. ಅಗತ್ಯಗಳಿಗೆ ಉಟ್ಕೊಂಡಿದ್ದು, ಅನಿವಾರ್ಯತೆಗಳಿಗೆ ಹುಟ್ಟಾಕಿದ್ದು. ಹಾಗಾಗಿ ಇವತ್ತು ಈ ಆಶಾ ಕಿರಣ ಸಂಘ ಮತ್ತೆ ಎಲ್ಲ ನಮ್ಮ ಅಧ್ಯಕ್ಷರು ಜೊತೆಗೂಡಿ ಇವತ್ತು ಇಲ್ಲಿವರೆಗೂ ಸಾಕೊಂಡಿದ್ದೀವಿ. ಬಹಳ ಸಂತೋಷ. ಹಾಗಾಗಿ ಅನೇಕ ಇವತ್ತು ದಿವಸ ರಾಷ್ಟ್ರೀಯ ಹಬ್ಬಗಳು, ಈ ತರ ಕನ್ನಡದ ಹಬ್ಬಗಳು ಅವರು ಮಾಡೋ ಮುಖೇನ ನಾವು ಒಟ್ಟಿಗೆ ಸೇರೋದಕ್ಕೆ ಒಂದು ವೇದಿಕೆ ವ್ಯವಸ್ಥೆ ಮಾಡ್ತೀವಿ. ತುಂಬಾ ಸಂತೋಷ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ಆಕ್ಚುಲಿ ಇದು ಕನ್ನಡ ರಾಜ್ಯೋತ್ಸವ ಅಲ್ಲ, ಇದು ಕರ್ನಾಟಕ ರಾಜ್ಯೋತ್ಸವ. ಕನ್ನಡ ಭಾಷೆ ಬಹಳ ಹಿಂದಿನೂ ಇದೆ. ಸುಮಾರು 3000 ವರ್ಷ ಇತಿಹಾಸ ಇರುವಂತ ಹಳೇ ಭಾಷೆ ಕನ್ನಡ. ಅದಕ್ಕೆ ನಾವು ಹುಟ್ಟಹಬ್ಬ ಮಾಡಬೇಕಾಗಿಲ್ಲ, ಅದು ಕರ್ನಾಟಕಕ್ಕೆ ಮಾಡಬೇಕು. ಪ್ರತಿ ವರ್ಷ ನೀವು ನಾವೆಲ್ಲರೂ ಸೇರಿ ಈ ಆಶಾ ಕಿರಣ ಕ್ಷೇಮಾಭಿವೃದ್ಧಿ ಸಂಘದ ಅಡಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಬಹಳ ಒಬ್ಬರಿಗೊಬ್ಬರು ಹತ್ತಿರ ಆಗುವಂತ ಒಂದು ಪ್ರಸಂಗವನ್ನು ನಾವು ಪ್ರತಿ ವರ್ಷ ಮಾಡಿಕೊಂಡು ಬಂದಿದ್ದೀವಿ. ಇದರ ಅರ್ಥ ಏನೇ ಇರ್ಬೋದು, ಮೂಲ ಉದ್ದೇಶ ಮಾತ್ರ ನಮ್ಮ ಸಂಘದ ಚಟುವಟಿಕೆಗಳು ಮತ್ತು ನೀವು ನಾವು ಸೇರಿ ಮುಂದಿನ ಪೀಳಿಗೆಗೆ ಕೊಡುವಂತ ಆದೇಶವನ್ನ, ಮುನ್ಸೂಚನೆಯನ್ನ
ನಾವು ಕೊಡಬೇಕು, ಎಷ್ಟು ಮಟ್ಟಿಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನೋದನ್ನ ಮೂಲ ಉದ್ದೇಶ ಇಟ್ಟುಕೊಂಡು ಈ ಒಂದು ಸಮಾರಂಭಗಳನ್ನ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸಂಸ್ಕೃತದ ಮಾತಿದೆ ಅನ್ಯಥಾ ಶರಣಂ ನಾಸ್ತಿ ಅಂತ. ಆದರೆ ಎಲ್ಲ BC ಜಗದೀಶ್ ಜಂಟಿ ಕಾರ್ಯದರ್ಶಿ, ಲೋಕೇಶ್ ಜಂಟಿ ಕಾರ್ಯದರ್ಶಿ, KC ಲೋಕೇಶ್ ಸ್ವಲ್ಪ ಬೇಗ ಬರಬೇಕು. ವಿಜಯ್ ನೆಕ್ಸ್ಟ್ BC ಉಮೇಶ್ ಸಲಹೆಗಾರರು, AK ಶಶಿಧರನ್ ಕಾರ್ಯಕಾರಿ, R ರಾಜನ್ ಕಾರ್ಯಕಾರಿ ಸಮಿತಿ ಸದಸ್ಯರು, R ಚಿಕ್ಕಣ್ಣ, ದಿಲೀಪ್, ಆಕಾಶ್ ನಾಯಕ್ ಕಾರ್ಯಕಾರಿ ಸಮಿತಿ ಸದಸ್ಯರು, ಆಕಾಶ್ ನಾಯಕ್. BS ರಾಜಾರಾವ್ ಖಜಾಂಚಿ, ಹಾಗೆಯೇ ಶಿವಲಿಂಗೇಗೌಡರಿಂದ ನೆರವಿನ ಕಾಣಿಕೆ. ಸದಸ್ಯರು ಕೂಡ ಈಗ ಉಪಯೋಗ ಪಡ್ಕೊಳ್ಳಿ, ಮತ್ತೆ ಬೇರೆ ಹೆಣ್ಮಕ್ಳು ಕೂಡ ತಿಳ್ಕೋಬೇಕು ಅಂತ ಹೇಳಿ ನಾನು ಈ ಮುಖ್ಯನ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಡಿಪಾರ್ಟ್ಮೆಂಟ್ ಕರ್ನಾಟಕ ಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಶಾಂತಾ ನಾಯಕ್ ಅವರು ಅವರ ತಂಡ ತಮ್ಮನ್ನೆಲ್ಲರನ್ನು ವಂದಿಸಿದ್ದಾರೆ. ಅವರಿಗೆ ಅಧ್ಯಕ್ಷರ ಸಮ್ಮುಖದಲ್ಲಿ, ಎಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಅಭಿನಂದನೆಗಳು ಮತ್ತೆ ಅವರಿಗೆ ಸನ್ಮಾನವನ್ನ